ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಪ್ರಾಕ್ಟೀಸ್ 7 ಅಂದರೆ ಪ್ರಾಕ್ಟೀಸ್ 17 ಅಂದರೆ ಎಕ್ಸ್ಪೆರಿಮೆಂಟ್ 17 ಅನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಏನಿದೆ ಎಕ್ಸ್ಪೆರಿಮೆಂಟ್ 17 ಅಂತ ನೀವು ನೋಡೋದಾದರೆ, ಪ್ಲಾಟ್ ದ ಕಾರ್ಟೀಷಿಯನ್ ಕಾಂಪ್ಲೆಕ್ಸ್ ನಂಬರ್ಸ್ Z1 Z2 ಎರಡು ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ತಗೊಂಡು ಅವುಗಳನ್ನು ಒಂದು ಗ್ರಾಫಲ್ಲಿ ಪ್ಲಾಟ್ ಮಾಡೋದು. ಅದ್ರ ಜೊತೆಗೆ ಅವುಗಳ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಡಿವಿಷನ್ನು, ಮಲ್ಟಿಪ್ಲಿಕೇಶನ್ನು ಮತ್ತು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್, ಈ ಎಲ್ಲ ವ್ಯಾಲ್ಯೂಸ್ಗಳು ಏನು ಬರುತ್ತಲ್ಲ ಅವೆಲ್ಲದನ್ನು ಕೂಡ ಫೈನಲಿ ಕಾಂಪ್ಲೆಕ್ಸ್ ನಂಬರ್ಸೇ ಬರುತ್ತೆ. ಆ ಎಲ್ಲ ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ಗ್ರಾಫ್ ಶೀಟಲ್ಲಿ ಹೇಗೆ ಡ್ರಾ ಮಾಡೋದು ಅನ್ನೋದೇ ಈ ಒಂದು ಪ್ರಾಕ್ಟೀಸ್ 17 ಆಗಿರುತ್ತೆ. ತುಂಬ ಸಿಂಪಲ್ ಇರುತ್ತೆ. ಜಸ್ಟ್ ಗ್ರಾಫನ್ನು ತಗೋಬೇಕು. ಗ್ರಾಫಲ್ಲಿ ಆ ಒಂದು ಇವನ್ನ ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ಎಲ್ಲೆಲ್ಲಿ ಬರುತ್ತೆ ಅಂತ ಟ್ರೇಸ್ ಮಾಡಬೇಕಾಗತ್ತೆ. ಪಾಯಿಂಟ್ಗಳನ್ನ ಮಾರ್ಕ್ ಮಾಡೋದು, ಆಮೇಲೆ ಸೆಂಟ್ರಲ್ ಲೈನಿಂದ ಅವಕ್ಕೆ ಜಾಯಿನ್ ಮಾಡೋ ಥರ ಮಾಡ್ಬೋದು. ಆದರೆ ಇಲ್ಲಿ ಸಿಂಪಲ್ ಆಗಿ ನೀವು ಅದನ್ನು ಮಾಡಲಿಕ್ಕಿಂತ ಮುಂಚೆ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ಗಳನ್ನು ಫಸ್ಟ್ ತೊಗೊಂಡ್ಬಿಡಿ. Z1 Z2 ಕಾಂಪ್ಲೆಕ್ಸ್ ನಂಬರ್ಸ್ ತಗೊಳ್ಳಿ. ಆ Z1 Z2 ತಗೊಂಡ್ಮೇಲೆ ಅವುಗಳನ್ನ ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು, ಅದಕ್ಕೆ ಯಾವ್ದಾದ್ರು ಕಾಂಪ್ಲೆಕ್ಸ್ ನಂಬರ್ಸ್ಗಳಿಗೆ ಒಂದು ಸ್ಕೇಲಾರ್ಸ್ಗಳಿಂದ ಮಲ್ಟಿಪ್ಲೈ ಮಾಡಿ, ಓಕೆ, 2 ಇಂದ 3 ಇಂದ ಈ ರೀತಿ ಯಾವ್ದಾದ್ರು ನಂಬರ್ಗಳಿಂದ ಮಲ್ಟಿಪ್ಲೈ ಮಾಡಿ ಆ ಎಲ್ಲ ವ್ಯಾಲ್ಯೂಸ್ಗಳನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇವೆಲ್ಲದೂ ಕೂಡ ನಿಮ್ಮ ಥಿಯರಿನಲ್ಲಿ ಬಂದಿದೆ. ಸೊ ಥಿಯರಿನಲ್ಲಿ ಯಾವ ಥರ ಹೇಳ್ಕೊಟ್ಟಿರ್ತಾರೆ ಆ ರೀತಿ ನೀಟಾಗಿ ಆ ಎಲ್ಲ ವ್ಯಾಲ್ಯೂಸ್ಗಳನ್ನು ಫೈಂಡ್ ಔಟ್ ಮಾಡಿ ಇಟ್ಕೊಂಡಿರಿ. ಆ ವ್ಯಾಲ್ಯೂಗಳನ್ನ ಫೈಂಡ್ ಔಟ್ ಮಾಡಿ ಇಟ್ಕೊಂಡಾದ್ಮೇಲೆ ನೀವು ಗ್ರಾಫಲ್ಲಿ ಆ ವ್ಯಾಲ್ಯೂಗಳನ್ನ ಡ್ರಾ ಮಾಡಬೇಕಾಗತ್ತೆ. ಓಕೆ, ನಾನು ಸದ್ಯಕ್ಕೆ ನಿಮಗೆ ಇಲ್ಲಿ ಗ್ರಾಫಲ್ಲಿ ತೋರಿಸಲಿಕ್ಕೆ ಸರಿಯಾಗೋದಿಲ್ಲ ಅಂತ ಹೇಳಿ ನಾನು ಜಿಯೋಜಿಬ್ರಾದಲ್ಲಿ ತೋರಿಸ್ತೀನಿ. ಹಾಗಂತ ಹೇಳಿ ಜಿಯೋಜಿಬ್ರಾದಲ್ಲಿ ನೀವು ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇದನ್ನ ಗ್ರಾಫ್ ಶೀಟಲ್ಲೇ ಮಾಡಬೇಕಾಗತ್ತೆ. ಗ್ರಾಫ್ ಶೀಟ್ ಇಟ್ಕೊಂಡು ಗ್ರಾಫ್ ಶೀಟಲ್ಲಿ ಸ್ಕೇಲ್ನ ತಗೊಂಡು ಆ ಒಂದು ಪಾಯಿಂಟ್ಗಳನ್ನ ಮಾರ್ಕ್ ಮಾಡಿ ನೀವು ಮಾಡಬೇಕಾಗತ್ತೆ. ಅದು ಹೇಗೆ ಮಾಡೋದು ಅಂತ ಹೇಳಿ ನಾನು ಇಲ್ಲಿ ಜಿಯೋಜಿಬ್ರಾದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಈಗ ನೋಡಿ, ಜಿಯೋಜಿಬ್ರಾ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನಾನೀಗ ಆಲ್ರೆಡಿ ಇಲ್ಲಿ ತಗೊಂಡ್ಬಿಟ್ಟಿದ್ದೀನಿ ವ್ಯಾಲ್ಯೂಸನ್ನ. Z1 ಅಂದರೆ 1 ಮೈನಸ್ ಐ, Z2 ಅಂದರೆ -4 + 2i, ದೆನ್ Z1 + Z2 ಮಾಡಿದ್ರೆ ವ್ಯಾಲ್ಯೂ -3 + i ಬಂದಿದೆ. Z1 - Z2 ಮಾಡಿದ್ರೆ 5 - 3i ಬಂದಿದೆ. Z1 × Z2 ಮಾಡಿದ್ರೆ -2 + 6i ಬಂದಿದೆ. Z1 / Z2 ಮಾಡಿದ್ರೆ -0.3 + 0.1 × i ಬಂದಿದೆ. ಅಂಡ್ 3 ನ Z1ಗೆ 3 ಮಲ್ಟಿಪ್ಲೈ ಮಾಡಿದ್ರೆ ಐ ಗಾಟ್ 3 - 3i. ದೆನ್ Z2ಗೆ -2 ಮಲ್ಟಿಪ್ಲೈ ಮಾಡೋದ್ರಿಂದ ಐ ಗಾಟ್ 8 - 4i. ಇಷ್ಟು ವ್ಯಾಲ್ಯೂಗಳನ್ನ ನಾನು ಆಲ್ರೆಡಿ ಫೈಂಡ್ ಔಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ನಾನು ಅವಾಗಲೇ ಹೇಳಿದೆ. ನೀವು ಎರಡು Z1 Z2 ವ್ಯಾಲ್ಯೂಸ್ ಅನ್ನ ತಗೊಂಡು ಈ ಎಲ್ಲಾ ವ್ಯಾಲ್ಯೂಸ್ಗಳನ್ನ Z1 + Z2, Z1 - Z2, Z1 × Z2, Z1 / Z2, 3Z1 - 2Z2, ಈ ರೀತಿ ನೀವು ವ್ಯಾಲ್ಯೂಸ್ಗಳನ್ನ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡಿರಿ. ಈಗ ಈ ವ್ಯಾಲ್ಯೂಗಳನ್ನ ನಾವು ಗ್ರಾಫ್ ಅಲ್ಲಿ ಡ್ರಾ ಮಾಡಬೇಕಾಗತ್ತೆ. ಸೊ ನೀವು ಒಂದು ಗ್ರಾಫ್ ಶೀಟ್ ತಗೊಳ್ತೀರಾ. ಗ್ರಾಫ್ ಶೀಟ್ ಅಲ್ಲಿ ನೀವು ಸ್ಕೇಲ್, ಒಂದು ಬಾಕ್ಸ್ ಅಂದ್ರೆ ನೀವು 1 ಸೆಂಟಿಮೀಟರ್, ಒಂದೊಂದು ಬಾಕ್ಸ್ಗೆ 1 ಸೆಂಟಿಮೀಟರ್ ಅಂತ ಹೇಳಿ ಸ್ಕೇಲ್ ಅನ್ನ ಬರ್ಕೊಂತೀರಾ. ಮೇಲ್ಗಡೆ ಸ್ಕೇಲ್ = 1 ಸೆಂಟಿಮೀಟರ್ ಅಂತ ಹೇಳಿ. ಸೊ ಒಂದೊಂದು ಬಾಕ್ಸ್ 1 ಸೆಂಟಿಮೀಟರ್ ಅಂತ ಹೇಳಿ ಲೆಕ್ಕ ಆಗುತ್ತೆ. ಈ ಒಂದು ಗ್ರಾಫ್ ಅನ್ನ ಡ್ರಾ ಮಾಡಬೇಕಾದ್ರೆ ನಿಮಗೆ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಇಟ್ ಈಸ್ ಆಫ್ ದ ಫಾರಮ್ x + iy ಇರುತ್ತೆ. ಅಲ್ಲಿ x ಅಂತಕ್ಕಂಥದ್ದು ಇಟ್ ಇಸ್ ಎ ರಿಯಲ್ ಪಾರ್ಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್, y ಅಂತಕ್ಕಂಥದ್ದು ಇಟ್ ಇಸ್ ಎ ಇಮ್ಯಾಜಿನರಿ ಪಾರ್ಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿ. ಆ ರಿಯಲ್ ಪಾರ್ಟ್ ವ್ಯಾಲ್ಯೂಸ್ ಏನೇನ್ ಬರುತ್ತೆ ಅವೆಲ್ಲದನ್ನ ನಾವು ಐದರ್ ಪಾಸಿಟಿವ್ x ಆಕ್ಸಿಸ್ ಅಲ್ಲಿ ಅಥವಾ ಮೈನಸ್ ಇದ್ರೆ ನೆಗೆಟಿವ್ x ಆಕ್ಸಿಸ್ ಅಲ್ಲಿ ನಾವು ಅದನ್ನ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ರೀತಿ ಇಮ್ಯಾಜಿನರಿ ಪಾರ್ಟ್ ವ್ಯಾಲ್ಯೂಸ್ ಏನ್ ಬರುತ್ತಲ್ಲ, ಅಂದ್ರೆ y ವ್ಯಾಲ್ಯೂಸ್ ಏನ್ ಬರುತ್ತಲ್ಲ, ಅವೆಲ್ಲದನ್ನು ಪಾಸಿಟಿವ್ ಇದ್ರೆ ಪಾಸಿಟಿವ್ y ಆಕ್ಸಿಸ್ ಅಲ್ಲಿ, ನೆಗೆಟಿವ್ ಇದ್ರೆ ನೆಗೆಟಿವ್ y ಆಕ್ಸಿಸ್ ಅಲ್ಲಿ ಅವನ್ನ ಲೆಕ್ಕಕ್ಕೆ ತಗೊಳ್ಬೇಕಾಗತ್ತೆ. ಓಕೆ, ಆ ರೀತಿ ತಗೊಂಡು ನಾವು ಆ ವ್ಯಾಲ್ಯೂಗಳನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಈಗ ನಾನು ನಿಮ್ಗೆ ಫಸ್ಟ್ Z1 ಇಲ್ಲೇನಿದೆಯಲ್ಲ, ನಾವು ಫಸ್ಟ್ ಒಂದು ತಗೊಂಡಿದ್ದೀವಿ 1 - i, ಅದನ್ನ ನಾನು ಹೇಗೆ ಮಾರ್ಕ್ ಮಾಡೋದು ಗ್ರಾಫ್ ಅಲ್ಲಿ ಅಂತ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ 1 - i ಅಂದ್ರೆ ಆಸ್ ಪರ್ ಇಟ್ ಈಸ್ ಆಫ್ ದ ಫಾರ್ಮ್ x + iy ಇರೋದ್ರಿಂದ ಇಲ್ಲಿ x ಅಂದ್ರೆ ರಿಯಲ್ ಪಾರ್ಟ್ ಅಂದ್ರೆ 1, ಇಮ್ಯಾಜಿನರಿ ಪಾರ್ಟ್ y ಅಂದ್ರೆ -1 ಇದೆ. ಬಿಕಾಸ್ ಇಟ್ ಈಸ್ ಆಫ್ ದ ಫಾರ್ಮ್ x + iy ತಗೊಳೋದ್ರಿಂದ y ಅಂದ್ರೆ -1 ತಗೊಳ್ತೀವಿ. ಸೊ ರಿಯಲ್ ಪಾರ್ಟ್ ಇಸ್ 1, ಇಮ್ಯಾಜಿನರಿ ಪಾರ್ಟ್ ಇಸ್ -1. ಸೊ ಅಲ್ಲಿಗೆ x 1, y -1 ಇದೆ. ಸೊ ಹಾಗಾದ್ರೆ ಇಲ್ಲಿ ನೋಡ್ತೀರಾ, ಇದು ಪಾಸಿಟಿವ್ x ಆಕ್ಸಿಸ್, ಇಲ್ಲಿ x 1 ಇದೆ, y -1 ಅಂದ್ರೆ ಇಲ್ಲಿ ಬರುತ್ತೆ. ಸೊ ನಮ್ಮ ಒಂದು ಪಾಯಿಂಟ್ ಏನಿದೆ, ವಿ ಗೆಟ್ ದ ಪಾಯಿಂಟ್ ಹಿಯರ್. ಓಕೆ, ಸೊ ನೀವು ಬೇಕಾದ್ರೆ ಒಂದು ಟೂಲ್ಸ್ ಅಲ್ಲಿ ಹೋಗಿ ಒಂದು ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಹಿಯರ್ ಇಟ್ ಇಸ್ ದ ಪಾಯಿಂಟ್, ಆಯ್ತಾ. ಸೊ x1 y -1 ಈ ಒಂದು ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ x = 1, y = -1 ಈ ಪಾಯಿಂಟ್ ಇಲ್ಲಿ ಡ್ರಾ ಮಾಡಿದ್ದೀನಿ. ಸೊ ಅದಕ್ಕೆ ಬೇಕಾದ್ರೆ ನೀವು ಒಂದು ಲೈನ್ ಅನ್ನ ತಗೊಂಡು ಸೆಗ್ಮೆಂಟ್ ಅನ್ನ ಆಡ್ ಮಾಡಬಹುದು. ಓಕೆನಾ. ದೆನ್ ಅದೇ ರೀತಿಯಲ್ಲಿ Z2 ವ್ಯಾಲ್ಯೂ ಏನಿದೆ -4 + 2i, ಅಂದ್ರೆ ಇಲ್ಲಿ x ವ್ಯಾಲ್ಯೂ -4, y ವ್ಯಾಲ್ಯೂ 2 ಇದೆ. ಸೊ x ವ್ಯಾಲ್ಯೂ -4 ಅಂದ್ರೆ ಇಲ್ಲಿ ಬರುತ್ತೆ, x ವ್ಯಾಲ್ಯೂ -4, ದೆನ್ y ವ್ಯಾಲ್ಯೂ 2 ಅಂದ್ರೆ ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ ದ ಪಾಯಿಂಟ್ ಹಿಯರ್ ವಿ ಆರ್
ಟಾಕಿಂಗ್ ಅಬೌಟ್. ದಿಸ್ ಇಸ್ Z2, ಇದು Z1, ಇದು Z2 ಆಗುತ್ತೆ. ಸೊ Z1 is x is equal to 1, y is minus 1, and here x is equal to minus 4, y is equal to 2. ಸೊ ಈ ಎರಡು ಪಾಯಿಂಟ್ ಗಳನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನೀವು ಸೆಗ್ಮೆಂಟ್ ಗಳನ್ನ ಆಡ್ ಮಾಡ್ಕೋಬಹುದು. ಸೊ ದಿಸ್ ಇಸ್ ಪಾಯಿಂಟ್ Z1 ಅಂಡ್ ದಿಸ್ ಇಸ್ ಪಾಯಿಂಟ್ Z2. ಇದನ್ನು ನೀವು ಬೇಕಿದ್ರೆ ಎಡಿಟ್ ಕೂಡ ಮಾಡ್ಕೋಬಹುದು, ಆಮೇಲೆ ಅದನ್ನ ಎಡಿಟ್ ಮಾಡೋಣ, ತೊಂದರೆ ಏನಿಲ್ಲ. ಸೊ Z1 ಮತ್ತೆ Z2 ನಾವು ಅದನ್ನ ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಾನೇನ್ ಮಾಡ್ತೀನಿ, Z1 ಪ್ಲಸ್ Z2 ಈ ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಗಳನ್ನ ಆಡ್ ಮಾಡಿದಾಗ Z1 ಪ್ಲಸ್ Z2 ಬಂದಿದೆ. ಅದರ ವ್ಯಾಲ್ಯೂ -3 ಪ್ಲಸ್ i, ರಿಯಲ್ ನಂಬರ್ ಗಳನ್ನ ಆಡ್ ಮಾಡಬೇಕು ಮತ್ತೆ ಇಮ್ಯಾಜಿನರಿ ಪಾರ್ಟ್ ಗಳನ್ನ ಆಡ್ ಮಾಡಬೇಕು. ಅವುಗಳನ್ನ ಆಡ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಏನ್ ಆನ್ಸರ್ ಬಂದಿದೆ, -3 ಪ್ಲಸ್ i ಬಂದಿದೆ. ಅಂದ್ರೆ ಇಲ್ಲಿ x is equal to -3, y is equal to 1 ಅಂತ ಇದೆ. ಸೊ x is equal to -3 ಇಲ್ಲಿ ಬರುತ್ತೆ, y is equal to 1 ಇಲ್ಲಿದೆ. ಹಾಗಾಗಿ ದಿಸ್ ಇಸ್ ದ ಅನದರ್ ಪಾಯಿಂಟ್. ಓಕೆ, ಸೊ ದಿಸ್ ಇಸ್ ದ Z1 ಪ್ಲಸ್ Z2 ಆಡ್ ಮಾಡಿದ್ರೆ ಏನ್ ವ್ಯಾಲ್ಯೂ ಬರುತ್ತಲ್ಲ ಅದು ಇಲ್ಲಿದೆ, -3 ಪ್ಲಸ್ i. ಓಕೆ, ಅದೇ ರೀತಿಯಲ್ಲಿ ನೆಕ್ಸ್ಟ್ Z1 ಮೈನಸ್ Z2, ಈ ಒಂದು Z1 ಮತ್ತೆ Z2 ಎರಡು ಕಾಂಪ್ಲೆಕ್ಸ್ ನಂಬರ್ಸ್ ಗಳನ್ನ ನೀವು ಸಬ್ಟ್ರಾಕ್ಷನ್ ಮಾಡಿದ್ರೆ ಆಗ ಆನ್ಸರ್ ಏನ್ ಬರುತ್ತೆ, ಅದು 5 - 3i ಇದೆ. ಅಂದ್ರೆ ಇಲ್ಲಿ ರಿಯಲ್ ಪಾರ್ಟ್ x 5, ಇಮ್ಯಾಜಿನರಿ ಪಾರ್ಟ್ y -3 ಇದೆ. ಸೊ x 5 ಅಂದ್ರೆ ಇಲ್ಲಿ ಬರುತ್ತೆ, y -3 ಅಂದ್ರೆ ಇಲ್ಲಿ ಕೆಳಗಡೆ. ಓಕೆ, ನೆಗೆಟಿವ್ y ಆಕ್ಸಿಸ್ ಅಲ್ಲಿ ಬರುತ್ತೆ. 5 - 3 ಅಂದ್ರೆ ವಿ ಗೆಟ್ ದ ಪಾಯಿಂಟ್ ಹಿಯರ್. x is equal to 5, y is equal to -3 ಅಂದ್ರೆ ವಿ ಗೆಟ್ ದ Z1 minus Z2 ವ್ಯಾಲ್ಯೂ ಹಿಯರ್. ಇಲ್ಲಿ ಗ್ರಾಫ್ ಅಲ್ಲಿ ನೀವು ಅದನ್ನ ಆತರ ಫಸ್ಟ್ ಪೆನ್ಸಿಲ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. x 5, y -3 ಅಂದ್ರೆ ಇಲ್ಲಿ. ಓಕೆ, ಈ ರೀತಿ ಸಿಂಪಲ್ ಆಗಿ ಇವೆಲ್ಲ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನು ಏನ್ ಮಾಡಿದೀನಿ, Z1 ಇಂಟು Z2 ಮಾಡಿದೀನಿ. Z1 ಮತ್ತೆ Z2 ಎರಡನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ, ಸಿಂಪ್ಲಿಫೈ ಮಾಡಿದಾಗ ನಮಗೆ ಆನ್ಸರ್ -2 ಪ್ಲಸ್ 6i ಬಂದಿದೆ. ಸೊ ಅಲ್ಲಿ x is equal to -2, y is equal to 6 ಇದೆ. ಸೊ x is equal to -2 ಇದೆ, y is equal to 6 ಮೇಲ್ಗಡೆ ಇರೋದ್ರಿಂದ, ಸೊ you can zoom out here, x is equal to -2 ಇದೆ, y is equal to 6 ಇಲ್ಲಿದೆ. ಸೊ we can click here, x is equal to -2, y is equal to 6 ಇಲ್ಲಿದೆ. ಆ ಒಂದು ಪಾಯಿಂಟ್ ಅನ್ನ ಕ್ಲಿಕ್ ಮಾಡಿದೀನಿ. x ಅಲ್ಲಿ -2 ಈ ಕಡೆ ಇಲ್ಲಿವರೆಗೂ -2 ಬರಬೇಕು, 6 ಅಂದ್ರೆ ಇಲ್ಲಿಂದ ಮೇಲ್ಗಡೆ ಹೋಗ್ಬೇಕಾಗತ್ತೆ. ಸೊ 6 ಅಲ್ಲಿಗೆ ಬರುತ್ತೆ. ದೆನ್ ಅದಾದ ಮೇಲೆ Z1 ಡಿವೈಡೆಡ್ ಬೈ Z2 ಮಾಡಿದೀವಿ. Z1 ಮತ್ತೆ Z2 ಎರಡನ್ನ ಡಿವೈಡ್ ಮಾಡಿದೀವಿ. ಆಗ ಆನ್ಸರ್ ಬಂದಿರೋದು -0.3 ಪ್ಲಸ್ 0.1 ಅಂದ್ರೆ x ವ್ಯಾಲ್ಯೂ -0.3, y ವ್ಯಾಲ್ಯೂ 0.1 ಇದೆ. ಸೊ 0.3 ಅಂದ್ರೆ ಇಲ್ಲಿ ಎರಡು ಪಾಯಿಂಟ್ ಗೆ ಲೆಕ್ಕ ತಗೋಬೇಕು. ಈ ಕಡೆ ಒಂದೊಂದು ಪಾಯಿಂಟ್ ಅಂದ್ರೆ ಇಲ್ಲಿ ಟೋಟಲ್ ಇಲ್ಲಿ 1 2 3 4 5 ಬ್ಲಾಕ್ಸ್ ಇರೋದ್ರಿಂದ ಒಂದೊಂದು ಬ್ಲಾಕ್ ಅಂದ್ರೆ 0.2 0.4 ಆ ರೀತಿ ಇದೆ. ಸೊ 0.2 ಮತ್ತೆ 0.4 ಮಧ್ಯೆ ನೀವು ಮೈನಸ್ ಅಲ್ಲಿ ನೀವು ತಗೊಳ್ಬೇಕಾಗುತ್ತೆ 0.3 ಅಂಡ್ 0.1 ಅಂದ್ರೆ ಅದು ಇಲ್ಲೇ ಎಲ್ಲಾದ್ರೂ ಬರುತ್ತೆ. ಹಾಗಾಗಿ ಯು ಕ್ಯಾನ್ ಟೇಕ್ ಪಾಯಿಂಟ್ ಹಿಯರ್ 0.2 ಮತ್ತೆ 0.1. ನಿಮ್ಮ ಗ್ರಾಫ್ ಶೀಟ್ ಅಲ್ಲಿ 10 ಲೈನ್ಸ್ ಗಳಿದ್ರೆ ಒಂದೊಂದು ಲೈನ್ 0.1 0.2 0.3 ಆತರ ಹೋಗಿ ಕೊನೆಗೆ ಈ ಮೇನ್ ಲೈನ್ ಬಂದಾಗ ಅದು 1 ಆಗುತ್ತೆ. ಅಲ್ಲಿ ನೀವು -0.3 ಅಂದ್ರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ 3 ಸಣ್ಣ ಲೈನ್ ಗಳನ್ನ ತಗೊಳ್ರಿ. 0.1 ಅಂದ್ರೆ y ಅಲ್ಲಿ ಪ್ಲಸ್ 0.1 ಅಂದ್ರೆ ಅಲ್ಲಿಂದ ಮೇಲ್ಗಡೆ ಒಂದು ಸಣ್ಣ ಲೈನ್ ಅನ್ನ ತಗೊಂಡು ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನು ಇಲ್ಲಿ 3 ಇಂಟು Z1 ಮಾಡಿದೀನಿ. ಅಂದ್ರೆ ಕೊಟ್ಟಿರ್ತಕ್ಕಂಥ ನಾವು ತಗೊಂಡಿರ್ತಕ್ಕಂತಹ Z1 ಏನಿದೆ ಅದನ್ನ 3 ಇಂದ ಮಲ್ಟಿಪ್ಲೈ ಮಾಡ್ತಾ ಇದೀನಿ. 3 ಇಂಟು Z1 ಮಾಡಿದ್ರೆ 3 - 3i ಬಂತು. ಇಲ್ಲಿ ರಿಯಲ್ ಪಾರ್ಟ್ 3, ಇಮ್ಯಾಜಿನರಿ ಪಾರ್ಟ್ -3. ಸೊ ರಿಯಲ್ ಪಾರ್ಟ್ ಇಸ್ 3 ಅಂಡ್ ಇಮ್ಯಾಜಿನರಿ ಪಾರ್ಟ್ -3 ಅಂದ್ರೆ ವಿ ಗೆಟ್ ದ ಪಾಯಿಂಟ್ ಹಿಯರ್. ಓಕೆ, ಈ ತರ ಟಿಕ್ ಇಲ್ಲಿ ಅಲ್ಲಿ ನೀವು ಗ್ರಾಫ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸಿಮಿಲರ್ಲಿ ಹಿಯರ್ -2 Z2 ಮಾಡಿದೀನಿ. -2 Z2 ಗೆ -2 ನ ಮಲ್ಟಿಪ್ಲೈ ಮಾಡಿದ್ರೆ ಐ ಗಾಟ್ 8 - 4i. ಸೊ 8 - 4i ಅಂದ್ರೆ x is equal to 8 and y is equal to -4 ಆಗುತ್ತೆ and I will get the point here. ಓಕೆ, ಇಷ್ಟು. ಸೊ ಇಲ್ಲಿ ಈ ಒಂದು ಪಾಯಿಂಟ್ ಸಿ ಏನಿದೆ ಇದು Z1 ಪ್ಲಸ್ Z1 ಇದು, ಡಿ Z1 Z2 ಇದು, then E Z1 plus Z2, F Z1 minus Z2, then G Z1 into Z2, then H Z1 divided by Z2, then I Z1 3Z1, then J ಏನ್ ಬಂದಿದ್ದಿಲ್ಲ ಅದು -2Z2. ಈ ರೀತಿ ನಿಮ್ಮ ಗ್ರಾಫ್ ಅಲ್ಲಿ ಫಸ್ಟ್ ಮಾರ್ಕ್ ಗಳನ್ನ ಮಾಡ್ಕೊಳ್ಳಿ. ಮಾರ್ಕ್ ಗಳನ್ನ ಮಾಡ್ಕೊಂಡಾದ್ಮೇಲೆ ಆ ಪ್ರತಿಯೊಂದು ವ್ಯಾಲ್ಯೂಗಳನ್ನ ನೀವೇನ್ ಮಾಡಿ ಜಸ್ಟ್ ಡ್ರಾ ಮಾಡಿ ಜಾಯಿನ್ ಮಾಡಿ, ತೊಂದರೆ ಏನಿಲ್ಲ. ಇಲ್ಲಿ ಮಿಡಲ್ ಆಫ್ ದ ಇದರಿಂದ ಆ ವ್ಯಾಲ್ಯೂಸ್ ಗಳು ಎಲ್ಲೆಲ್ಲಿದೆ ಅವುಗಳನ್ನ ನೀವೇನ್ ಮಾಡಬಹುದು, ಜಸ್ಟ್ ಜಾಯಿನ್ ಮಾಡಬಹುದು. ಜಾಯಿನ್ ಮಾಡಿ ಅದಾದ್ಮೇಲೆ ನೀವು ಬರಿಬೇಕಾಗತ್ತೆ ಅದು ಯಾವ ಯಾವ ಎಕ್ಸ್ಪೆರಿಮೆಂಟ್ ಇದೆ, ಯಾವ ಯಾವ ಕಾಂಪ್ಲೆಕ್ಸ್ ನಂಬರ್ಸ್ ಇದೆ, ಏನೇನ್ ಫೈಂಡ್ ಔಟ್ ಮಾಡಿರೋದು ಅವೆಲ್ಲದನ್ನು ನೀವು ಬರಿಬೇಕಾಗತ್ತೆ. ಸೊ ಜಸ್ಟ್ ಐ ವಿಲ್ ಗೋ ಆನ್ ಜಾಯಿನಿಂಗ್ ಹಿಯರ್. ಸೊ ಫಸ್ಟ್ ಒನ್ ಐ ಆಮ್ ಜಾಯಿನಿಂಗ್ Z1. ಸೊ ದಿಸ್ ಇಸ್ Z1 ಆಯ್ತು. ನೆಕ್ಸ್ಟ್ Z2 ಇಲ್ಲಿದೆ, ಐ ವಿಲ್ ಜಾಯಿನ್ ಹಿಯರ್ Z2.
ದೆನ್ ಐ ವಿಲ್ ಜಾಯಿನ್ Z3 Z1 ಪ್ಲಸ್ Z2 ACDE ಆಗಿದೆ ಇಲ್ಲಿ Z1 ಇಂಟು Z1 ಪ್ಲಸ್ Z2 ಸಾರಿ ದಿಸ್ ವ್ಯಾಲ್ಯೂ Z1 ಪ್ಲಸ್ Z2. ಅದಾದ್ಮೇಲೆ ಈ ಎಫ್ ಇಲ್ಲಿರ್ತಕ್ಕಂಥದ್ದು Z1 ಮೈನಸ್ Z2 ಇದು ವ್ಯಾಲ್ಯೂ. ಅದಾದ್ಮೇಲೆ ಜಿ ಇದು Z1 ಇಂಟು Z2 ಈ ತರ ಸೆಂಟ್ರಲ್ ವ್ಯಾಲ್ಯೂ ಇಂದ ಎಲ್ಲದನ್ನು ಕೂಡ ಈ ತರ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ವ್ಯಾಲ್ಯೂಸ್ ಎಲ್ಲೆಲ್ಲಿ ಬರುತ್ತೆ ಅಂತ. ದೆನ್ ಅದಾದ್ಮೇಲೆ ಈ ಹೆಚ್ ಏನಿದೆ ಇದು ಇಲ್ಲೇ ಹೆಚ್ ಇದೆ, ಇಲ್ಲೇ ಅದೇನು ದೂರ ಏನಿಲ್ಲ, ಜಸ್ಟ್ ಇಲ್ಲೇ ಅದನ್ನ ಡ್ರಾ ಮಾಡ್ಕೊಳ್ಳಿ ಆಯ್ತಲ್ಲ. ಸೊ ಹೆಚ್ ಯು ಕ್ಯಾನ್ ಜಸ್ಟ್ ಡ್ರಾ ದೇರ್. ಸೊ ಅದು Z1 ಡಿವೈಡೆಡ್ ಬೈ Z2. ದೆನ್ 3Z1 ಏನಿದೆ ಇಲ್ಲಿದೆ, ಅದು ಏನ್ ಸೇಮ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಡ್ರಾ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ 3Z1. ದೆನ್ ಲಾಸ್ಟ್ ಒನ್ ಇಸ್ ಮೈನಸ್ 2Z2 ಇಲ್ಲಿ ಬಂದಿದೆ ಪಾಯಿಂಟ್ ನೋಡಿ ಈ ರೀತಿ. ಸೊ ಎಲ್ಲ ಡಿಫ್ರೆಂಟ್ ಪಾಯಿಂಟ್ಸ್ ಗಳು ಬಂದಿದೆ, ಅವೆಲ್ಲ ಲೈನ್ಸ್ ಗಳನ್ನ ಹಾಕಿದೀವಿ. ಓಕೆ, ಸೊ ಮೊದಲನೇದು ಇದು ಸಿ ಗೆ ಡ್ರಾ ಮಾಡಿರ್ತಕ್ಕಂಥದ್ದು Z1, ಅದಾದ್ಮೇಲೆ Z2 ಡಿ ಇರ್ತಕ್ಕಂಥದ್ದು Z2, ಇಲ್ಲಿ ಸಿ ಏನಿದೆ ಇದು. ಸೊ ಸಿ ಅಂತಕ್ಕಂಥದ್ದು ಏನಿದೆ ಅದು Z2, ಅದಾದ್ಮೇಲೆ ಡಿ ಅಂತಕ್ಕಂಥದ್ದು ಏನಿದೆ ಅದು Z2. ದೆನ್ ಇ ಅಂತಕ್ಕಂಥದ್ದು Z1 ಪ್ಲಸ್ Z2 ಈ ಇಲ್ಲಿದೆ. ಎಫ್ ಅಂತಕ್ಕಂಥದ್ದು Z1 ಮೈನಸ್ Z2. ದೆನ್ ಜಿ ಅಂತಕ್ಕಂಥದ್ದು Z1 ಇಂಟು Z2. ಹೆಚ್ ಏನಿದೆ ಅದು Z1 ಡಿವೈಡೆಡ್ ಬೈ Z2. ದೆನ್ ಐ ಏನಿದೆ ಅದು 3Z1 ಅಂಡ್ ಜೆ ಏನಿದೆ ಅದು ಮೈನಸ್ 2Z2. ಇಷ್ಟು ವ್ಯಾಲ್ಯೂಸ್ಗಳನ್ನ ನೀವು ಡ್ರಾ ಮಾಡ್ಕೊಂಡಿದ್ದೀರಾ. ಅದಾದ್ಮೇಲೆ ಜಸ್ಟ್ ಈ ಒಂದು ಜಾಗಗಳಲ್ಲಿ ಅವೇನಿದೆ ವ್ಯಾಲ್ಯೂಸ್ಗಳನ್ನ ನೀವು ಬರೀಬೇಕಾಗತ್ತೆ ಅಷ್ಟೇನೆ. ಸೊ ನೀವಿಲ್ಲಿ ಜಸ್ಟ್ ವ್ಯಾಲ್ಯೂಸ್ಗಳನ್ನ ನೀವು ಎಡಿಟ್ ಮಾಡಿ ನೀವು ಸಿಂಪ್ಲಿಫೈ ಮಾಡ್ಕೋಬೇಕಾಗತ್ತೆ. ನೋಡಿ ಆ ವ್ಯಾಲ್ಯೂಸ್ಗಳನ್ನು ಬೇಕಾದ್ರೆ ಇಲ್ಲಿ ನೀವು ಗ್ರಾಫ್ ಅಲ್ಲಿ ಮಾಡೋದ್ರಿಂದ ನೀವು ಬರೀಬೇಕಾಗತ್ತೆ. ಆ ವ್ಯಾಲ್ಯೂಸ್ಗಳು ಏನೇನಿದೆ ಅವನ್ನ ನೀವು ಜಸ್ಟ್ ನೀವು ಕೈಯಲ್ಲೇ ಈ ರೀತಿ ಬರೀಬೇಕು, ಎಷ್ಟೆಷ್ಟಿದು ವ್ಯಾಲ್ಯೂ. ಸೊ ಪ್ರತಿಯೊಂದು ವ್ಯಾಲ್ಯೂಸ್ಗಳನ್ನ ನೀವು ಹಾಕೊಳ್ಬೇಕಾಗತ್ತೆ ಈ ರೀತಿ ಗ್ರಾಫ್ ಅಲ್ಲಿ ನೀವು ಬರೀಬೇಕು. ಅಲ್ಲಿ ಎಕ್ಸ್ ವ್ಯಾಲ್ಯೂ ಏನಿತ್ತು, ವೈ ವ್ಯಾಲ್ಯೂ ಏನಿತ್ತು ಅದನ್ನು ಬರೀರಿ. ಅದರ ಜೊತೆಗೆ ಅದು ಯಾವ ಒಂದು ಕಾಂಪ್ಲೆಕ್ಸ್ ನಂಬರ್ ಅಂತ ಹೇಳಿ ಅದನ್ನು ಕೂಡ ನೀವು ಬರೀರಿ. ಅದರ ಜೊತೆಗೆ ಅದಕ್ಕೆ ಏನಾದ್ರೂ ಬೇರೆ ಏನಾದ್ರೂ ಲೇಬಲಿಂಗ್ ಕೊಡೋದಿದ್ರೆ ಅವನ್ನು ಕೂಡ ಬರೀರಿ ಈ ರೀತಿ. ಸೊ ಪ್ರತಿಯೊಂದು ವ್ಯಾಲ್ಯೂಗಳನ್ನ ಆಯಾ ವ್ಯಾಲ್ಯೂಗಳೇನಿದೆ ಅವನ್ನ ಬರೀರಿ. ಜೊತೆಗೆ ಅದು Z1 ಏನಿದೆ 1 ಮೈನಸ್ ಐ ಆ ರೀತಿ ಬರೀಬೇಕಾಗತ್ತೆ. ಸೊ ಜಸ್ಟ್ ಅಬ್ಸರ್ವ್ ಹಿಯರ್. ಓಕೆ, ಸೊ ಈಗ ಇಲ್ಲಿ ಮೊದಲನೇದು ಇಲ್ಲಿ ಸಿ ಏನಿದೆ, ಸಿ ಏನಿದೆ ಅದನ್ನ ನಾವು Z1 ಇಸ್ ಈಕ್ವಲ್ ಟು 1 ಮೈನಸ್ ಐ ಅಂತ ಬರೀತೀವಿ. ಸೊ 1 ಮೈನಸ್ ಐ ಇಲ್ಲೇನಿದೆ, ಸೊ ಐ ವಿಲ್ ಪುಟ್ ಇಟ್ ಹಿಯರ್. Z1 ಇಸ್ ಈಕ್ವಲ್ ಟು 1 ಮೈನಸ್ ಐ, ಇದು 1 ಮೈನಸ್ ಐ. ನೆಕ್ಸ್ಟ್ Z2 ಇಸ್ ಈಕ್ವಲ್ ಟು ಮೈನಸ್ 4 ಪ್ಲಸ್ 2i. ಓಕೆ, ಈ ರೀತಿ ಮೈನಸ್ 4 ಪ್ಲಸ್ 2i, ಮೈನಸ್ 4 ಪ್ಲಸ್ 2i ಬರೆದು ದೆನ್ ವಿ ಹ್ಯಾವ್ ಟು ಸಬ್ಮಿಟ್ ದಟ್ ವ್ಯಾಲ್ಯೂ ಹಿಯರ್. ಇಲ್ಲಿಂದ ತಗೊಂಡು ಹೋಗಿ ಇಲ್ಲಿಂದ ಜಸ್ಟ್ ಓಕೆ ಓಕೆ ಇಲ್ಲೇನಿದೆ ಈ ವ್ಯಾಲ್ಯೂನ ಜಸ್ಟ್ ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಹಿಯರ್. Z2 ವ್ಯಾಲ್ಯೂ ಇಲ್ಲಿ ಹಾಕೊಳ್ಳಿ. ಓಕೆ, ಈ ರೀತಿ ಈಗೆ Z1 ಪ್ಲಸ್ Z2 ಅಂತ ಅದ್ರ ವ್ಯಾಲ್ಯೂ ಏನ್ ಬಂದಿದೆ ಮೈನಸ್ 3 ಪ್ಲಸ್ ಐ ಅದನ್ನ ಇಲ್ಲಿ ಹಾಕೊಳ್ಳಿ. ಅದೇ ರೀತಿ ಈ ಎಫ್ ಗೆ 5 ಮೈನಸ್ ಈ ಎಫ್ ಎಲ್ಲಿದೆ ಇಲ್ಲಿದೆ, ಎಫ್ ಗೆ ಯಾವ್ದನ್ನ ಹಾಕೊಳ್ತೀರಾ 5 ಮೈನಸ್ 3i Z1 ಮೈನಸ್ Z2. ಅದೇ ರೀತಿ ಪ್ರತಿಯೊಂದು ವ್ಯಾಲ್ಯೂಗಳಿಗೂ ಆ ಏನೇನ್ ಕಾಂಪ್ಲೆಕ್ಸ್ ನಂಬರ್ಸ್ ಬಂದಿದೆ ಅವುಗಳನ್ನ ಮಾರ್ಕ್ ಮಾಡಿದ್ರೆ ದಿಸ್ ಎಕ್ಸ್ಪೆರಿಮೆಂಟ್ ಈಸ್ ಓವರ್. ಸೊ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕಿಂತ ಮುಂಚೆ ಫಸ್ಟ್ ಎಲ್ಲಾ ವ್ಯಾಲ್ಯೂಸ್ ಗಳನ್ನ ನೀವು ಮ್ಯಾನ್ಯುಯಲ್ ಆಗಿ ಫೈಂಡ್ ಔಟ್ ಮಾಡ್ಕೊಳ್ಬೇಕು. Z1 Z2 Z1 ಪ್ಲಸ್ Z2 Z1 ಮೈನಸ್ Z2 Z1 ಇಂಟು Z2 Z1 ಡಿವೈಡೆಡ್ ಬೈ Z2 ಅಂಡ್ ಎನಿ Z1 ಯಾವ್ದಾರ ಒಂದು ನಂಬರ್ ಇಂದ ಮಲ್ಟಿಪ್ಲೈ ಮಾಡಿ, Z2 ಗೆ ಯಾವ್ದಾರ ಒಂದು ನಂಬರ್ ಇಂದ ಮಲ್ಟಿಪ್ಲೈ ಮಾಡಿ. ಅವೆಲ್ಲ ಆದ್ಮೇಲೆ ಏನ್ ಆನ್ಸರ್ಸ್ ಗಳು ಬಂದಿರುತ್ತೆ ಆ ಪ್ರತಿಯೊಂದು ಕಾಂಪ್ಲೆಕ್ಸ್ ನಂಬರ್ ಅಲ್ಲೂ ರಿಯಲ್ ಪಾರ್ಟ್ ಅನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಇಮ್ಯಾಜಿನರಿ ಪಾರ್ಟ್ ಅನ್ನ ವೈ ಆಕ್ಸಿಸ್ ಅಲ್ಲಿ ಮೈಂಟೈನ್ ಮಾಡ್ಕೊಳ್ಳಿ. ಅಲ್ಲಿ ಎಕ್ಸ್ ಪಾಸಿಟಿವ್ ಇದ್ರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಳ್ರಿ, ಎಕ್ಸ್ ನೆಗೆಟಿವ್ ಇದ್ರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ವೈ ಪಾಸಿಟಿವ್ ಇದ್ರೆ ಪಾಸಿಟಿವ್ ವೈ ಆಕ್ಸಿಸ್ ಅಲ್ಲಿ ತಗೊಳ್ರಿ, ನೆಗೆಟಿವ್ ಇದ್ರೆ ನೆಗೆಟಿವ್ ವೈ ಆಕ್ಸಿಸ್ ಅಲ್ಲಿ ತಗೊಂಡು ಆ ಗ್ರಾಫ್ ಅಲ್ಲಿ ಅವೆಲ್ಲೆಲ್ಲಿ ಬರುತ್ತೆ ಫಸ್ಟ್ ಆ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿ, ಅದು ಯಾವ ಪಾಯಿಂಟ್ ಯಾವ ಕಾಂಪ್ಲೆಕ್ಸ್ ನಂಬರ್ಸ್ ಎಲ್ಲದನ್ನು ಅಲ್ಲಿ ಬರೆದು ಬಿಡಿ. ಅದಾದ್ಮೇಲೆ ಸೆಂಟರ್ ಪಾಯಿಂಟ್ ಇಂದ ಅವುಗಳನ್ನ ಜಾಯಿನ್ ಮಾಡಿದ್ರೆ ವಿ ಗೆಟ್ ದ ರಿಕ್ವೈರ್ಡ್ ಗ್ರಾಫ್ಸ್. ಓಕೆ, ಈ ರೀತಿ ಮಾಡಿದ್ರೆ ಈ ಒಂದು ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗುತ್ತೆ. ಜಸ್ಟ್ ಟ್ರೈ ದೀಸ್ ಥಿಂಗ್ಸ್. ಓಕೆ, ಥ್ಯಾಂಕ್ ಯು.